ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ PKL ರಿಟೆನ್ಷನ್ ವಿಚಾರ ಮಾತಾಡೋಣ ಈ ವಿಡಿಯೋದಲ್ಲಿ. ಅದು ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ 5 ಜನ ರಿಟೆನ್ಷನ್ ಅಲ್ಲ ರಿಲೀಸ್ ಅಂತ ಹೇಳ್ತೀನಿ. ರಿಟೆನ್ಷನ್ ಅನ್ನೋದಕ್ಕಿಂತ ಯಾರನ್ನ ರಿಟೈನ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಯಾರ್ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋದೇ ಜಾಸ್ತಿ ಇದೆ. ಯಾಕಂದರೆ ಆ ಥರ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಲಾಸ್ಟ್ ಸೀಸನ್ ಕೊಟ್ಟಿದ್ದು, ಅದ್ರ ಲಾಸ್ಟ್ ಸೀಸನ್ ಕೂಡ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ. ಸೊ ಅದರಿಂದ ಎಲ್ಲ ಒಂಥರ ಕಲೆಕ್ಟಿವ್ ಆಗಿ ನೋಡ್ಬಿಟ್ಟು ಇವ್ರನ್ನ ಬಿಡಬೇಕು ಅಂತ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. ಆಕ್ಷನ್ಲಿ ಪುಡಾಂಗ್ ಪಂಟ್ರ್ ಪ್ಲೇಯರ್ಸ್ಗಳು ಬರ್ತಾರೆ ಈ ಸೀಸನ್ ಅಂತೂ ಪಕ್ಕ. ಈ ಇಂಡಿಪೆಂಡೆನ್ಸ್ ಡೇಗೆ ಆಕ್ಷನ್ ನಡೀತಾ ಇದೆ. ರಿಟೆನ್ಷನ್ ಯಾವಾಗ ಈಚೆ ಕಡೆ ಬರುತ್ತೆ ಲಿಸ್ಟ್ಗಳು ಅಂತ ಗೊತ್ತಿಲ್ಲ, ಕ್ಲಿಯರ್ ಕಟ್ ಕ್ಲಾರಿಟಿ ಅಂತೂ ಕೊಟ್ಟಿಲ್ಲ PKL ಅವರು. ಇವತ್ತೇ ಬಿಡ್ತೀವಿ ಅವತ್ತೇ ಬಿಡ್ತೀವಿ ರಿಟೆನ್ಷನ್ ಲಿಸ್ಟ್ನ ಅಂತ ಇನ್ನೂ ಸಹ. ಸೊ ನನ್ನ ಪ್ರಕಾರ ಇವರು ಈ ಮೇನ್ ಪ್ಲೇಯರ್ಸ್ಗಳು ಬೆಂಗಳೂರು ಬುಲ್ಸ್ನ ರಿಲೀಸ್ ಆಯಿತು ಅಂತಂದರೆ ಬೆಟರ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೊಸ ಪ್ಲೇಯರ್ಸ್ಗಳು, ಹೊಸ ಮುಖಗಳನ್ನ ನೋಡೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ. ಕಳೆದ 2 ವರ್ಷದಿಂದ ನೋಡ್ಬಿಟ್ಟಿದ್ದು ನಾವು ಏನೇನೇನೋ ಆಗಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಜನ ರಿಟೈನ್ ಮಾಡ್ಕೊಂಡಿದ್ರು, ಬೈಬ್ಯಾಕ್ ಕೂಡ ಮಾಡ್ಕೊಂಡಿದ್ರು. ಫಾರ್ ದ್ಯಾಟ್ ಮ್ಯಾಟರ್ ಮೊದಲನೇ ಪ್ಲೇಯರ್ ಯಾರು ಅಂತಾರೆ ಅದು ನಾನು ಯಾವಾಗಲೂ ಕ್ರಿಟಿಸೈಸ್ ಮಾಡುವಂಥ ಲಾಸ್ಟ್ ಸೀಸನ್ನಿಂದನೇ ಬಂದಿದ್ದು ಬೇಡವಾಗಿತ್ತು ಅಂತ ಯಾವ ಪ್ಲೇಯರ್ ಅಂತ ನೀವು ಗೊತ್ತಿರೋದು ಆಲ್ರೆಡಿ ಗೆಸ್ ಮಾಡಿರ್ತೀರ, ತಮಿಳು ಕೂಡ ನೋಡಿರ್ತೀರ. ಅದೇ ವಿಕಾಸ್ ಕಂಡೋಲ. ಬೇಡಾಗಿರೋ ಸವಾಸ ವಿಕಾಸ್ ಕಂಡೋಲ ಬೇಡ ನಮ್ಮ ಟೀಮಿಗೆ. ಖಂಡಿಸ್ತೀನಿ ನಾನು ಕಂಡೋಲ ನಮ್ಮ ಟೀಮಲ್ಲಿರೋದನ್ನ ಖಂಡಿಸ್ತೀನಿ. ಸೊ ಕಂಡೋಲನ ಬಿಟ್ಬಿಡಿ ಅಷ್ಟೇ. ನಮ್ಮ ಕೈಲಿ ಆಗಲ್ಲ, ಕಂಡೋಲ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ಮ್ಯಾಚ್ ವಿನ್ನರ್ ಅಲ್ಲ ಕಂಡೋಲ. ಎಲ್ಲೋ ಒಂದು ಮ್ಯಾಚ್ 22 ಮ್ಯಾಚಲ್ಲಿ ಒಂದು ಮ್ಯಾಚ್ ಆಡ್ತಾರೆ ನೋಡಿ, ಅವತ್ತು ಕಂಡೋಲ ಹಿಂಗೆ ಅಂತ ನಾವು ಬಿಲ್ಡಪ್ ಕೊಡಬೇಕು ಕೂತ್ಕೊಂಡು. ಸೊ ಕಂಡೋಲ ನಮಗೆ ಬೇಕಾಗಿಲ್ಲ, ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬಿಡ್ತಾರೆ ನನ್ನ ಪ್ರಕಾರ. ಏನಂತ ಹೆವಿ ಲಾಸ್ಟ್ ಇಯರ್ ಆದರೆ 1.7 crore ಕೊಟ್ಬಿಟ್ಟು ವಿಕಾಸ್ ಕಂಡೋಲನ ತೊಗೊಂಡಿದ್ರು. ಲಾಸ್ಟ್ ವರ್ಷ ಅದು ಎಷ್ಟು ಕೊಟ್ಟಿರೋ ಅಂತ ಗೊತ್ತಿಲ್ಲ, ಒಂದು 50 ಲಕ್ಷ 60 ಲಕ್ಷ ಕೊಟ್ಬಿಟ್ಟು ತೊಗೊಂಡಿರೋ ಅಂತ ಕಾಣಿಸುತ್ತೆ. ಅಥವಾ ಅದಕ್ಕಿಂತ ಕಮ್ಮಿನೇ ಇರ್ಬೋದು, 40 ಲಕ್ಷ ಇರ್ಬೋದು ಅಂತ ಕಾಣಿಸುತ್ತೆ. ಅಷ್ಟೊಂದು ಹೆವಿ ಡಿಮ್ಯಾಂಡ್ ಇರಲ್ಲ, ಯಾಕಂದರೆ ಅವ್ರು ಆ ಥರ ಹೊಸ ಪರ್ಫಾರ್ಮೆನ್ಸ್ ಲಾಸ್ಟ್ ಇಯರೇ ಕೊಟ್ಟಿದ್ರು. ಲಾಸ್ಟ್ ಇಯರ್ ಅಂತೂ ಕೇಳಂಗಿಲ್ಲ, ಅಧ್ವಾನ ಆಗೋಗ್ಬಿಟ್ರು ಅಂತ ಹೇಳಬೇಕು. ನೆಕ್ಸ್ಟ್ ಪ್ಲೇಯರ್ ನನ್ನ ಪ್ರಕಾರ ಇವ್ರನ್ನ ಬಿಡಬೇಕು. ಯಾರು ಅಂತಾರದು ಭರತ್ ಹುಡಾ. ಭರತ್ನ ಬಿಡಬೇಕು, ಯಾಕಂದರೆ ಲಾಸ್ಟ್ 2 ವರ್ಷದಿಂದ ಇವರು ಅಂಥ ಪರ್ಫಾರ್ಮೆನ್ಸ್ನ ಕೊಡೋಕ್ಕಾಗ್ತಿಲ್ಲ. ಲಾಸ್ಟ್ ಇಯರ್ನೂ ಪರವಾಗಿಲ್ಲ, ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಒಂದು ರೇಂಜಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಲಾಸ್ಟ್ ಇಯರ್ ಅಂತೂ ಅದ್ವಾನ ಯಾವ ರೇಂಜಿಗೆ ಅದ್ವಾನ ಅಂತಂದರೆ ಟೀಮಿಂದನೇ ಈಚೆಗಡೆ ಕೂತ್ಕೊಬೇಕಾಗಿ ಬಂತು. ಭರತ್ ಅವರು ಏನೂ ಆಡ್ತಿಲ್ಲ, ಬಾಮಗ ಸೈಡಲ್ಲಿ ಕೂತ್ಕೊಂಡ್ಬಿಡು, ಬೇರೆಯವ್ರನ್ನೇ ಆಡಲಿ ಅನ್ನೋ ಥರ ಪರ್ಫಾರ್ಮೆನ್ಸ್ನ ಲಾಸ್ಟ್ ಇಯರ್ ಕೊಟ್ಟಿದ್ದು. ಒಂದ್ಸಲ ಒಬ್ಬ ಪ್ಲೇಯರು ಅವರ ಫಾರ್ಮ್ನ ಕಬಡ್ಡಿಲಿ ಕಳ್ಕೊಂಡ್ರು ಅಂತಂದರೆ, ಕ್ರಿಕೆಟ್ ಥರ ಅಲ್ಲ ಕಬಡ್ಡಿ, ಒಂದ್ಸಲ ಕಳ್ಕೊಂಡ್ರು ಅಂತಂದರೆ ಅದು ಕಮ್ ಬ್ಯಾಕ್ ಮಾಡೋದಿದೆಯಲ್ಲ. ಎಂತೆಂಥ ಪ್ಲೇಯರ್ಸ್ಗಳನ್ನೂ ನೋಡ್ಬಿಟ್ಟಿದ್ವಿ. ಒಂದ್ಸಲ ಅವರ ಫಾರ್ಮ್ ಡಿಪ್ ಆಯಿತು ಅಂತಂದರೆ ರೈಸ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಕಬಡ್ಡಿಲಿ ಕಳ್ಕೊಂಡ್ಬಿಡ್ತಾರೆ, ಹಂಗೇನೆ ಡಿಸಾಸ್ಟರ್ ಆಗೋಗ್ಬಿಡ್ತಾರೆ. ಮೆಜಾರಿಟಿ ಆಫ್ ದ ಪ್ಲೇಯರ್ಸು ಹಂಗೇನೆ ಆಗಿರೋದು. ಕ್ರಿಕೆಟಲ್ಲಿ ಹಂಗಲ್ಲ, ಕಮ್ ಬ್ಯಾಕ್ ಮಾಡ್ಬೋದು, ಬೌನ್ಸ್ ಬ್ಯಾಕ್ ಆಗ್ಬೋದು, ಆಪರ್ಚುನಿಟಿ ಸಿಕ್ತು ಅಂತಂದರೆ. ಬಟ್ ಕಬಡ್ಡಿ ವಿಚಾರಕ್ಕೆ ಬಂತು ಅಂದರೆ ಒಂದ್ಸಲ ಅವರ ಆ ಒಂದು ಟ್ರಿಕ್ ಏನಿರ್ತದೆ ಅದೆಲ್ಲ ಏನಾದ್ರು ಅನಲೈಸ್ ಮಾಡಿಬಿಟ್ರು ಅಂತಂದರೆ, ಚೆನ್ನಾಗಿ ಅರ್ತ್ಕೊಂಡ್ಬಿಟ್ರು ಅಂತಂದರೆ ಅಪೋನೆಂಟ್ಗಳು, ಸೊ ಯಾಳ್ದು ಬೀಸಾಕ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಸುಮಾರು ಜನ ನೋಡ್ಬಿಟ್ಟಿದ್ವಿ. ಫಾರ್ ದಟ್ ಮ್ಯಾಟರ್ ರಾಹುಲ್ ಚೌಧರಿನ ತೊಗೊಂಡ್ಬಿಡಿ. ಎಂಥ ರೇಡ್ರು ಒಂದು ಕಾಲದಲ್ಲಿ ರಾಹುಲ್ ಚೌಧರಿ. ಬರ್ತಾ ಡಿಕ್ಲೈನ್ ತೋಪಡ್ಕೊಂಡು ಹೋಗ್ಬಿಟ್ರು. ನಮ್ಮ ರೋಹಿತ್ ಕುಮಾರ್ ಅಕ್ಕಿನೇ ತಗೊಳ್ಳಿ, ಎಂಥ ರೇಡ್ರು ಒಂದು ಕಾಲದಲ್ಲಿ, ಎಲ್ಲ ತೋಪಡ್ಕೊಂಡು ಹೋಗ್ಬಿಟ್ರು. ಸುಮಾರು ಜನ ಇದ್ದಾರೆ, ಬರೀ ಒಬ್ಬರಲ್ಲ ಭರತ್ ಕೂಡ ಯಾಕೋ ಅದೇ ಕ್ಯಾಟಗರಿಗೆ ಹೋಗೋ ಥರ ಲಕ್ಷಣಗಳು ಕಾಣಿಸ್ತಾ ಇದೆ. ನೆಕ್ಸ್ಟ್ ಪ್ಲೇಯರು ನನ್ನ ಪ್ರಕಾರ ಬಿಡಬೇಕಾಗಿರೋದು ಲಾಸ್ಟ್ ವರ್ಷ ರಿಟೈನ್ ಮಾಡ್ಕೊಂಡಿದ್ದಂಥ ಪ್ಲೇಯರು ನೀರಜ್ ನಾರ್ವಾಲ್. ಸೊ ಇವ್ರನ್ನೂ ಕೂಡ ಕ್ರಿಟಿಸೈಸ್ ಸುಮಾರು ಸಲ ಮಾಡಿದ್ದೀನಿ ನಾನು. ನೀವು PKL ಫ್ಯಾನ್ಸ್ಗಳನ್ನ ವಿಡಿಯೋನ ನೋಡ್ತಿದ್ದೀರಾ ಅಂತಾರೆ, ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು. PKL ಟೈಮಲ್ಲಿ ಏನೇನು ಮಾತಾಡಿದೆ ಇವ್ರ ಬಗ್ಗೆ, ಎಲ್ಲರ ಬಗ್ಗೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರುತ್ತೆ. ಭರತ್ ಬಗ್ಗೆ ಅಷ್ಟೊಂದು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ನಾನು. ಬಟ್ ವಿಕಾಸ್ ಬಗ್ಗೆ ಜೊತೆಗೆ ನೀರಜ್ ಬಗ್ಗೆ ಸಿಕ್ಕಾಪಟ್ಟೆ ಸಲ ಕ್ರಿಟಿಸೈಸನ್ನೇ ಜಾಸ್ತಿ ಮಾಡಿರೋದು ನಾನು. ನೀರಜ್ ನಾರ್ವಾಲ್ ಕೂಡ ಈ ಆಲ್ರೌಂಡರು ನಮಗೆ ಸೂಕ್ತವಲ್ಲ. ಭರತ್ಗೂ ನೀರಜು ಆ ಥರ ಏನೋ ಒಂದು ಹೆವಿ ಕಾನ್ಫಿಡೆನ್ಸ್ ಕೊಡ್ತಾರೆ. ಆ ಒಂದು ಹೈಟ್ ಇದೆ, ಆ ಒಂದು ಗತ್ತಿಲ್ಲ, ಏನೋ ಒಂದು ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಲಾಸ್ಟ್ ಸೀಸನ್ನಿಂದ ಆಚೆಗೆ. ನೀರಜ್ ನಾರ್ವಾಲ್ ಕೂಡ ನನಗೇನೋ ಫಸ್ಟ್ ಸೀಸನಿಂದನೇ ಅನ್ನಿಸ್ತಾ ಇರಲಿಲ್ಲ ಅವ್ರದ್ದು. ಸೊ ಈ ಸೀಸನ್ ಕೂಡ ಅನ್ನಿಸ್ತಾ ಇಲ್ಲ ನನಗೆ. ಸೊ ಏನೋ ಮಾಡ್ತಾರೆ ಅಂತ. ಈ 3 ಜನನ ಬಿಟ್ಟರೆ, ಈ 3 ಜನ ಮೇನ್ ಪ್ಲೇಯರ್ಸ್ಗಳನ್ನ ಬಿಟ್ಟರೆ, ರಿಟೈನ್ ಮಾಡ್ಕೊಂಡಿದ್ದಂಥ ಮೇನ್ ಪ್ಲೇಯರ್ಸ್ಗಳನ್ನ ಬಿಟ್ಟರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಬೆಂಗಳೂರು ಬುಲ್ಸು. ಸೊ ಇನ್ನು ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಸುರ್ಜಿತ್ ಸಿಂಗು ಸಿಕ್ಕಾಪಟ್ಟೆ ಫಾಲ್ಸ್ ಟ್ಯಾಕಲ್ಗಳು. ಹೌದು, ಒಂದು 2-3 ಮ್ಯಾಚ್ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಮ್ಯಾಚ್ ವಿನ್ ಮಾಡಿಸಿದಾರೆ, ಇಲ್ಲ ಅಂತಲ್ಲ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಸುರ್ಜಿತ್ ಸಿಂಗಿಗೆ. ಬಟ್ ನನಗೇನೋ ಅನ್ನಿಸ್ತಾ ಇಲ್ಲ ಬೆಂಗಳೂರು ಬುಲ್ಸ್ ಸುರ್ಜಿತ್ ಸಿಂಗ್ನ ಈ ವರ್ಷ ರಿಟೈನ್ ಮಾಡ್ಕೊತಾರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ಅವರೇ ಈಚೆಗಡೆ ಪ್ರಾಬ್ಲಿ ಹೋಗುವಂಥ ಸಾಧ್ಯತೆ ಇರುತ್ತೆ. ನಾನು ಆಡೋದಿಲ್ಲ, ಇವರು PKL ಸಾಕಾಯಿತು ನನಗೆ, ಕೈ ಮುಗಿದ್ಬಿಡ್ತೀನಿ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಏಜ್ ಆಗಿದೆ ಅಂತ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ರೆ, ಸುಮಾರು ವರ್ಷಗಳಿಂದ PKL ಆಡ್ಕೊಂಬಂದಿದ್ರೆ ಸ್ವಲ್ಪ ಒಂಥರ ರಿಟೈರ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತ ಕಾಣಿಸುತ್ತೆ. ಏನು ರಿಟೈರ್ಮೆಂಟ್ ತಗೊಳ್ಳೋಂಥ ಪರ್ಫಾರ್ಮೆನ್ಸ್ ಸುರ್ಜಿತ್ ಸಿಂಗ್ ಕೊಟ್ಟಿದ್ರು ಲಾಸ್ಟ್ ಇಯರ್ ಅಂತ ಹೇಳಿದ್ರೆ
ಇಲ್ಲ, ಒಂದು 4-5 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಬಟ್ ಆಡಿರೋ 22 ಮ್ಯಾಚಲ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ ಇವ್ರು ಆಡಿದ್ರು. ಆಡಿರೋಂಥ ಮ್ಯಾಚ್ಗಳಲ್ಲೆಲ್ಲ ಏನಂತ ಹೇಳ್ಕೊಳ್ಳೋವಂಥ ಪ್ರದರ್ಶನ ಕೊಟ್ಟಿಲ್ಲ, ಇಂಪ್ಯಾಕ್ಟ್ ಅಷ್ಟೊಂದು ಮಾಡಿಲ್ಲ ಅಂತ ಹೇಳ್ಬೇಕು. ಅದರಿಂದ ನಾನು ಹೇಳ್ತೀನಿ ಈ 4 ಜನ ಮೇನ್ ಪ್ಲೇಯರ್ಸ್ ರಿಲೀಸ್ ಆದರೆ ಒಳ್ಳೇದು ಅಂತ. 5ನೇ ಪ್ಲೇಯರ್ ಯಾರು ಅಂತಂದರೆ ಅದು ಅಮ್ಮನ್ನು ರಿಲೀಸ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮೈನ್ ಪ್ಲೇಯರ್ಸ್ಗಳು, ಈ 5 ಜನ ಮೈನ್ ಪ್ಲೇಯರ್ಸ್ಗಳು ರಿಲೀಸ್ ಆಗಬೇಕು ಅಂತ. ಅಮ್ಮನ್ ಏನಕ್ಕೆ ಅಂತಂದರೆ ಅಮ್ಮನು ಕೂಡ ಅಷ್ಟೇನೆ. ಲಾಸ್ಟ್ ಸೀಸನ್ ಏನು ಆಡಿದ್ರು ಅಮ್ಮನ್? ಏನೂ ಆಡಲಿಲ್ಲ ಅಲ್ಲಿ. ಲಾಸ್ಟ್ ಸೀಸನು ಲಾಸ್ಟ್ ಸೀಸನು ಎಲ್ಲ ಒಂಥರ ಬೆಂಕಿಯಾಗಿ ಆಡ್ಕೊಂಬಂದಿರೋ. ಲೆಫ್ಟ್ ಕಾರ್ನರ್, ರೈಟ್ ಕಾರ್ನರ್ ನೋಡೋಕೆ ಹೋದ್ರೆ ಸೌರಭ್ ನಂದಲ್ ಲಾಸ್ಟ್ ಸೀಸನ್ ಏನೂ ಆಡಿಲ್ಲ. ಬಟ್ ಸೌರಭ್ ನಂದಲ್ ಈ ಸೀಸನ್ ಇಟ್ಕೊಳಕ್ಕೆ ನಂಗೆ ಪ್ರಯತ್ನ ಪಡ್ತೀನಿ. ಯಾಕೆ ಒಂಥರ ಮನುಷ್ಯನ ನೋಡ್ತಾನೆ, ಏನೋ ಒಂಥರ ವೈಬ್ ಇದೆ, ಏನೋ ಒಂದು ಮಾಡ್ತಾನೆ ಅಂತ ಅನ್ನಿಸ್ತಿದೆ ಸೌರಭ್ ನಂದಲ್ ನೋಡ್ತಾನೆ. ಬಟ್ ಇವ್ರನ್ನ ಯಾರು ನೋಡಿದ್ರು ಕೂಡ, ನಾನು ಇವಾಗ ಹೇಳಿದ್ನಲ್ಲ ಲಿಸ್ಟಲ್ಲಿ 5 ಜನ, ಸೊ ಯಾರನ್ನು ನೋಡಿದ್ರು ಕೂಡ ನನಗೇನೋ ಒಂದು ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಆದ್ದರಿಂದ ಈ ಮೇನ್ ಪ್ಲೇಯರ್ಸ್ಗಳನ್ನ ಅಮ್ಮನ್ನು ಇನ್ಕ್ಲೂಡ್ ಮಾಡಿಕೊಂಡು ಬಿಡಬೇಕು ಅಂತ ಹೇಳ್ತೀನಿ. ಅಮ್ಮನ್ನು ಕೂಡ ಅಷ್ಟೇ ಏನೂ ಆಡಲಿಲ್ಲ ಅಲ್ಲಿ ಲಾಸ್ಟಲ್ಲಿ ಬಂದ್ಬಿಟ್ಟು. ಲಾಸ್ಟಲ್ಲೇನು ಇನ್ಫ್ಯಾಕ್ಟ್ ಸೀಸನ್ ಸ್ಟಾರ್ಟಿಂಗಲ್ಲೇ ಈಚೆ ಕಡೆ ಕೂತ್ಕೋಬೇಕಾಯ್ತು ಅವರು. ನೀನು ಸ್ಟಾರ್ಟಿಂಗ್ ಸವಲ್ಲೂ ಬೇಡ, ಸಬ್ಸ್ಟಿಟ್ಯೂಟಲ್ಲೂ ಬೇಡ, ಈ ಬದನೇಕಾಯಲ್ಲೂ ಬೇಡ, ಏನೂ ಬೇಡ, ನೀವು ಹೋಗ್ಬಿಟ್ಟು ಸೈಲೆಂಟಾಗಿ ಕೂತ್ಕೋಗ್ಬಿಡು ಸೈಲೆಂಟಾಗಿ ಆಯ್ತಾ. ನಮ್ಮ ಕೋಚ್ ಈಚೆ ಇಟ್ಟಿದ್ರು. ಸೊ ಆದ್ದರಿಂದ ಈ 5 ಜನ ಪ್ಲೇಯರ್ಸ್ಗಳು, ಮೇನ್ ಪ್ಲೇಯರ್ಸ್ಗಳು ರಿಲೀಸ್ ಆಗ್ತಾರೆ ಅಂತ ನನಗೇನೋ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಒಂಥರ ಕಂಪ್ಲೀಟ್ಲಿ ಸೂಪರ್ ಫ್ರೆಶ್ ಟೀಮ್ನ ನಾನು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದು ಹೋಪ್ಫುಲಿ ಈ ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬೇಸತ್ಬಿಟ್ಟಿದ್ದಾರೆ ನಮ್ಮ ಕೋಚ್ ಅಂತ ಇವ್ರ ಜೊತೆ ಎಣಗಾಡಿ 2 ವರ್ಷದಿಂದ. ಸೊ ಹೋಪ್ಫುಲಿ ಸೂಪರ್ ಫ್ರೆಶ್ ಟೀಮ್ನ ನೋಡೋದಕ್ಕೆ ಸಿಗುತ್ತೆ. ಒಂಥರ ಹೊಸ ರೈಡರ್ಸ್ಗಳು ಹೊಸ ರೈಡರ್ಸ್ ಅಂತಂದರೆ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಬೇರೆ ಹೊಸ ರೈಡರ್ಸ್ಗಳು ನಮ್ಮ ಬೆಂಗಳೂರು ಬುಲ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.